ಹುಸ್ಸಪ್ಪ, ಇವತ್ತು ನಮ್ಮ ತಾತ ಇಲ್ಲ, ಆರಾಮ ಕ್ವಶನ್ ಕೇಳ್ಬೋದು. ಏ ನಿನ್ನೆ ಮಗ, ನಾನೊಂದು ತಡಿ ಒಂದ್ ಸ್ವಲ್ಪ ಬಂದೆ. ಮತ್ತೆ ಬಂದ್ರಲ್ಲಪ್ಪ. ಅಲ್ಲೇ ಮಗ, ಸ್ವಲ್ಪ ತಡ್ಕ. ನಿನ್ನೆ ನಾನು ಕೇಳಿದ ಕ್ವಶನಿಗೆ ಆನ್ಸರೇ ಹೇಳಿಲ್ಲ. ಅಯ್ಯ, ನಿನ್ನೆ ಕೇಳಿದ ಕ್ವಶನಿಗೆ ತಾನೇ ಸಿಂಪಲ್ ಆಗಿದೆಯಪ್ಪ. ಒಂದು ಕಡೆ ಕೃಷ್ಣ, ಇನ್ನೊಂದು ಕಡೆ ಹಾರ್ಟು, ಇನ್ನೊಂದು ಕಡೆ ಮಾರಲ್ ಸ್ಟೋರಿ. ಮೂರು ಸೇರಿಸಿದ್ರೆ ಕೃಷ್ಣನ್ ಲವ್ ಸ್ಟೋರಿ ಅಷ್ಟೇ. ಅದು ನಿನ್ನೆ ನಾನು ಹೇಳ್ತಾ ಇದ್ದೆ. ನಾನು ಏನೋ ದೊಡ್ಡದಾಗ ಕ್ವಶನ್ ಕೇಳ್ತೀಯ ಅಂತ ಅಂದ್ಕೊಂಡ್ರೆ ನೀನೇನು ತಾತ ಹಿಂಗೆ ಕೇಳ್ತೀಯ? ಓಹೋ, ಹಾಗಾದರೆ ನಿನ್ನೆ ಹೇಳ್ಬೇಕಿತ್ತು, ಇವತ್ತು ಯಾಕೆ ಹೇಳ್ತಿದ್ಯಾ? ಕಳ್ಳ, ಕಮೆಂಟ್ ಸೆಕ್ಷನ್ ಇರೋದು ನೋಡ್ಕೊಂಡು ಹೇಳ್ತಿದ್ಯಾ ತಾನೇ? ಆ ಥರ ಎಲ್ಲ ಏನಿಲ್ಲಪ್ಪ. ಅಷ್ಟು ಸಿಂಪಲ್ ಆಗಿರೋ ಕ್ವಶನಿಗೆ ಆನ್ಸರ್ ಮಾಡೋಕ್ಕಾಗಲ್ವ ನನ್ನ ಕೈಯಲ್ಲಿ? ಅಲ್ಲೇ ತುಂಬ ಚೆನ್ನಾಗಿ ಏಮರಿಸ್ತೀಯಪ್ಪ ನೀನು. ಸರಿ, ಹಾಗಾದರೆ ಇವತ್ತು ಒಂದು ಕ್ವಶನ್ ಕೇಳ್ತೀನಿ, ನೋಡೋಣ ಕರೆಕ್ಟಾಗಿ ಆನ್ಸರ್ ಮಾಡ್ತೀಯ ಇಲ್ವೋ ಅಂತ. ಹಾಂ, ಇವತ್ತು ಒಂದು ಕ್ವಶನ್ ಕೇಳ್ತೀಯ? ಮುಗೀತು ನನ್ನ ಕತೆ. ಕೇಳು. ಇವತ್ತೈತೆ ನಿಮಗೆ ಮಾರಿ ಹಬ್ಬ. ಈ ಫೋಟೋನ ಕರೆಕ್ಟಾಗಿ ನೋಡು. ಈ ಫೋಟೋ ನೋಡಿದ್ರೆ ಇದರಲ್ಲಿ ಒಂದು ಫಿಲಮ್ ಹೆಸರು ಬರುತ್ತೆ. ಇದು ಯಾವುದು ಅಂತ ನೀನು ಹೇಳಪ್ಪ ನೋಡೋಣ. ಹಾಂ, ಈ ಮುದ್ಕ ಎಲ್ಲೆಲ್ಲಿಂದ ಹಿಡ್ಕೊಂಡು ಬರ್ತಾನಪ್ಪ? 5 ಬೆರಳು, ಇಲ್ಲಿ ಹೋಳಿ ಹಬ್ಬ. ಇದು ಯಾವ ಫಿಲಮ್? ನಿನ್ನ ಕೈಯಲ್ಲಾಗಲ್ಲ ಬಿಡು. ಇದನ್ನು ಕೂಡ ನಮ್ಮ ಜನನೇ ಹೇಳ್ತಾರೆ. ನಾಳೆ ಕಾಮೆಂಟ್ ಸೆಕ್ಷನ್ ನೋಡಿಬಿಟ್ಟು ನನಗೆ ಹೇಳುವಂತೆ.